ಓಕೆ, ಸಿಲೆಬಲ್ಸ್ ಗೊತ್ತಾಯ್ತಲ್ಲ. ಸಿಂಪಲ್ಲಾಗಿ ಏನಿಲ್ಲ, ಒಂದು ಸ್ವರಾಕ್ಷರ ಇರಬೇಕು ಅದರಲ್ಲಿ, ಅದನ್ನು ನಾವು ಸಿಲೆಬಲ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಗೆ ಓದ್ತೀವಿ ಅದೇ ಥರ ಸ್ವರ ಸೇರಿಸ್ಕೊಂಡು ನಾವು ಪದನ ಡಿವೈಡ್ ಮಾಡಿದಾಗ ಬೇಬಿ ಅಂತಿದ್ದಾಗ ಬೇಯಲ್ಲಿ ಎ ಇದೆ, ಬಿಯಲ್ಲಿ ಇ ಇದೆ. ಸೊ ಬೇಬಿ 2 ಸಿಲೆಬಲ್. ಓಕೆ, ಹಾಗೆ ಬಸ್ 1 ಸಿಲೆಬಲ್. 3 ಸಿಲೆಬಲ್ ಯಾವುದು? ಬನಾನಾ. ಓಕೆ, ಸೊ ಈ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವ ನಿಮಗೆ? ಕಾನ್ಸೆಪ್ಟ್ ಅರ್ಥ ಆದರೆ ಸಾಕು. ಓಕೆ, ಅದಕ್ಕೂ ಮುಂಚೆ ನಿಮ್ಮಲ್ಲಿ ಬರೀಲಿಕ್ಕೆ ತುಂಬ ಜನರಿಗೆ ತುಂಬ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಾ. ನಾನು ಬರೀಲಿಕ್ಕೆ ಇನ್ನೊಂದು ಇದನ್ನು ಹೇಳ್ತೀನಿ. ಬರೆಯೋದು ಹೇಗೆ ಅಂತ ಹೇಳಿದ್ರೆ, ಸೊ ರೈಟಿಂಗ್ ಬಂದು ನೋಡಿ, ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೆ ನಾನು ಸೆಗ್ಮೆಂಟಿಂಗಿಗೆ ಮತ್ತೆ ಹೋಗೋ ಅವಶ್ಯಕತೆ ಇಲ್ಲ. ಸೊ ರೈಟಿಂಗ್ ಅಂದರೆ ಏನು? ಫಸ್ಟ್ ನೋಡಿ, ನಿಮ್ಮಲ್ಲಿ ಈ ಆಗಸ್ಟ್ ಬ್ಯಾಚ್ ಮತ್ತು ಜುಲೈ ಬ್ಯಾಚ್ ಎರಡು ಒಂದೇ ಬ್ಯಾಚಲ್ಲಿ ಇದ್ದಾರೆ. ಸೊ ರೈಟಿಂಗ್ನ ಕರೆಕ್ಟಾಗಿ ತಿಳ್ಕೊಳ್ಳಿ. ರೈಟಿಂಗ್ ಅಂದರೆ ಏನೂ ಇಲ್ಲ. ನಿಮಗೆ ರೀಡಿಂಗ್ ಸರಿಯಾಗಿ ಬಂತು ಅಂದರೆ ರೈಟಿಂಗ್ ಈಸಿಯಾಗಿ ಬರುತ್ತೆ. ರೀಡಿಂಗ್ ನಿಮಗೆ ಬರ್ತಾ ಇಲ್ವಾ, ರೈಟಿಂಗು ಬರೋದಿಲ್ಲ. ಓಕೆ, ಸೊ ಬೇಸಿಕ್ ವರ್ಡ್ಸನ್ನು ನಾನು ಕೊಟ್ಟಾಗ ನಾನು ನಿಮಗೆ ಎಷ್ಟು ವರ್ಡ್ಸ್ ಕೊಟ್ಟಿದ್ದೀನಿ, ಆ ವರ್ಡ್ಸು ಎಲ್ಲ ನಿಮಗೆ ಯಾವುದು ಜಾಸ್ತಿ ಕಷ್ಟ ಏನೂ ಇಲ್ಲ. ಉದಾಹರಣೆಗೆ ಸಿಂಪಲ್ಲಾಗಿ ಈಗ ನಾವು ನಿಮಗೆ ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು. ಓದಲಿಕ್ಕೆ ಬರುತ್ತಲ್ವಾ? ಓದಲಿಕ್ಕೆ ಈಗ ಲಾಂಗ್ ವೊವೆಲ್ಸ್ ಯಾವುದು, ಶಾರ್ಟ್ ವೊವೆಲ್ಸ್ ಯಾವುದು ಅಂತ ಕೇಳಿದ್ರೆ ನಿಮಗೆ ಹೇಳಕ್ಕೆ ಬರುತ್ತಾ? ಎಸ್. ಸೊ ಲಾಂಗ್ ವೊವೆಲ್ಸ್ ಯಾವುದು? ಸಾರಿ, ಶಾರ್ಟ್ ವೊವೆಲ್ಸ್ ಫಸ್ಟ್ ಹೇಳಿ. ಹಾಂ, ಆ, ಎ, ಇ, ಆ, ಅ. ಓಕೆ, ಸೊ ಇದು ಕರೆಕ್ಟ್, ಇದು ಕನ್ಫರ್ಮ್ ತಾನೇ? ಎಲ್ರಿಗೂ ಈ ಶಬ್ದ ಬರಬೇಕು ಫಸ್ಟ್ ಆಫ್ ಆಲ್. ಓಕೆ, ಸೊ ಈಗ ನೀವೇನು ಮಾಡಬೇಕು ಅಂದರೆ ಫಸ್ಟು ಇದನ್ನು ನಾವೇನು ಮಾಡಿದ್ವಿ, ನಾನು ನಿಮಗೆ ಈ ಫಸ್ಟ್ ನಾವು ಎ ಬಿ ಸಿ ಡಿ ಬರೆದಿದ್ವಿ, ರೈಟ್? ಎ ಬಿ ಸಿ ಡಿ ಅಂತೆಲ್ಲ ಇದನ್ನು ಓದಿದ್ವಿ. ಆಮೇಲೆ ನಾನು ಅದನ್ನು ಹೇಳಿದೆ, ಇದು ಆ ಅಂತ ಓದ್ರಿ, ಬ ಅಂತ ಓದ್ರಿ, ಕ, ಡ. ಓಕೆ, ಸೊ ಓದೋದೇನೋ ಬಂತು. ಈಗ ಬರೆಯೋದು ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ನಾವು ಶಬ್ದನ ಅನುಕರಣೆ ಮಾಡೋಕ್ಕೆ ಬರಬೇಕು. ಆ ಆ ಆ ಆ. ಈ ಶಬ್ದಕ್ಕೆ ಅಕ್ಷರ ಏನು? ಆ ಆ ಆ ಆ ಆ ಆ ಆ ಆ ಆ ಸೌಂಡ್ ಅದೇ ತಾನೆ? ಮತ್ತೆ ನೆಕ್ಸ್ಟ್ ಯಾವುದು? ಎ ಎ ಎ ಎ ಎ ಎ ಎ ಎ ಎ, ಇದು ಎ. ಆಮೇಲೆ ಇ ಇ ಇ ಇ ಇ ಅಂತ ಹೇಳೋದನ್ನು ನಿಮಗೆ ಬರೆಯೋಕ್ಕಾಗ್ತಾ ಇದೆಯಾ ಅಂತ ನೋಡಬೇಕಲ್ವಾ? ಇ ಇ ಇ. ಆಮೇಲೆ ಆ ಆ ಆ ಆ ಆ ಆ ಆ ಆ ಆ. ಆಮೇಲೆ ಅ ಅ ಅ ಅ ಅ ಅ ಅ ಅ. ಇವಿಷ್ಟು ನಿಮಗೆ ಕರೆಕ್ಟಾಗಿ ಬಂತಾ? ನಿಮಗೆ 90% ರೈಟಿಂಗ್ ಬಂದಂಗೆ. ಇದು ಬರಲಿಲ್ವಾ, ಅಲ್ಲೇ ನಮಗೆ ಪ್ರಾಬ್ಲಮ್ ಆಗೋದು. ಓಕೆ, ಸೊ ಇದು ಬಂತು. ಇನ್ನು 90% ನಾವು ಕವರ್ ಮಾಡೋದು ಹೇಗೆ? ಇದು ಉದಾಹರಣೆಗೆ ಇನ್ನು ಬೇರೆ ಕಾನ್ಸನೆಂಟ್ಸ್ ಏನು? ಬಿ ಸೌಂಡು ಅಲ್ವಾ? ಸಾರಿ, ಬ ಇಂದ ಸ್ಟಾರ್ಟ್ ಮಾಡೋಣ. ಬ ಬ ಬ ಬ ಬ ಬ ಬ ಬ ಅಂತ ಹೇಳಿದಾಗ ನಿಮ್ಗೆ ಈ ಥರ ಬರೆಯೋಕ್ಕೆ ಬರುತ್ತಾ? ಅಂತ ಹೇಳಿದಾಗ ಬರುತ್ತಾ ಈ ಥರ ಬರೆಯೋಕ್ಕೆ? ಡ ಡ ಡ ಡ ಡ ಡ ಡ ಬರಿತಾ ಇದ್ದೀರಾ? ಆಮೇಲೆ ಗ ಗ ಗ ಗ ಅಂತ ಈ ಗ ಸೌಂಡ್ ಬಂದಾಗ ನಿಮಗೆ ಈ ಜಿ ಬರೆಯೋಕ್ಕೆ ಬರುತ್ತಾ? ಹ ಹ ಹ ಹ ಹ ಹ. ಆಮೇಲೆ ಐ ಇಲ್ಲಿದೀವಲ್ಲ, ಜ ಜ ಜ ಎಫ್, ಫ ಫ, ಬಿ ಸಿ ಡಿ. ಓಕೆ, ಫ ಫ ಫ ಅಂತ ಹೇಳಿದಾಗ ನಿಮಗೆ ಇದು ಬರೆಯೋಕ್ಕೆ ಬರುತ್ತಾ? ಆಮೇಲೆ ಗ ಗ, ಆಮೇಲೆ ಹ ಹ ಅಂತ ಹೇಳಿದಾಗ ಇದು ಬರುತ್ತಾ? ಈ ಸೌಂಡ್ ಬರುತ್ತಾ? ಸಾರಿ, ಈ ಅಕ್ಷರ ನಿಮಗೆ ನೆನಪಿಗೆ ಬರುತ್ತಾ? ಇದನ್ನು ಬರೆಯೋಕ್ಕಾಗುತ್ತಾ ನಿಮಗೆ? ಇಷ್ಟೇ ಇರೋದು. ಓಕೆ. ಆಮೇಲೆ ಈಗ ನಮಗೆ 3 ಅಕ್ಷರಗಳು, ನಾನು ನಿಮಗೆ 2 ಅಕ್ಷರಗಳನ್ನು ಕೂಡಿಸಿ ಬರೀರಿ ಅಂತ ಹೇಳಿದೆ. ಯಾವುದು?
ಆ್ಯಬ್ ಆ್ಯಕ್. ಈಗ ಆ್ಯಬ್ 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 ಅಂತ ಹೇಳಿದ್ರೆ ಬರೆಯೋಕ್ಕಾಗುತ್ತಾ ನಿಮಗೆ? ಆ್ಯಬ್ ಆ್ಯಬ್ ಆ್ಯಬ್. ಆ್ಯಬಲ್ಲಿ ಯಾವುದು ಫಸ್ಟ್ ಅಕ್ಷರ ಯಾವುದು? ಫಸ್ಟು ಶಬ್ದ ಏನು? ಆ ಆ ಆ ಆ ಆ ಆ ಬ. ಆ್ಯಬ್ ಆ್ಯಬ್ ಬ ಬ ಬ ಅಲ್ವಾ? ಇದು ಯಾರಿಗೆ ಬರೀಲಿಕ್ಕೆ ಆಗ್ತಾ ಇಲ್ಲ? ಹಾಂ, ಓಕೆ. ಸೊ ಇದು ಬರ್ತಾ ಇದೆಯಲ್ವಾ? ಎಲ್ರಿಗೂ ಇದು ಬರ್ತಾ ಇದೆ. ಓಕೆ, ಬಂದ ನಂತರ 3 ಅಕ್ಷರದ್ದು ಬರೆಯೋಕ್ಕಾಗ್ತಾ ಇಲ್ಲ. ಓಕೆ, 3 ಅಕ್ಷರದ್ದು ಬರೆಯೋಕ್ಕಾಗ್ತಾ ಇಲ್ಲ. ಈಗ ಉದಾಹರಣೆ ಕ್ಯಾಬ್ 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 ಕ ಕ ಕ ಕ ಆ ಆ ಆ ಆ ಆ ಬ ಬ ಬ ಬ ಬ. ಓಕೆ, ಬಂತಲ್ವಾ? 4 ಅಕ್ಷರದ್ದು. 4 ಅಕ್ಷರ ಬೇಡ, 5 ಅಕ್ಷರ ತೊಗೊಳ್ಳೋಣ. ಈಗ ನಾನು ಹೇಳ್ಕೊಟ್ಟಿರೋ ವರ್ಡ್ಸೇ ನಿಮಗೆ ಹೇಳೋದಾದರೆ ಬ್ಲ್ಯಾಂಕ್ ಅಂತಿದೆಯಲ್ವಾ? ಬ್ಲ್ಯಾಂಕ್ 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 ಬ್ಲ್ಯಾಂಕ್. ಬ್ಲ್ಯಾಂಕಿಗೆ ನಾವು ಮತ್ತಲ್ಲಿ ಸ್ವಲ್ಪ ಸಣ್ಣದಾಗಿ ನಾವು ಯೋಚನೆ ಮಾಡಬೇಕು. ಬ ಬ ಬ ಬ ಬ ಬ ಲ ಲ ಲ ಲ ಲ ಲ ಆ ಆ ಆ ಆ ಆ ನ್ 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 ಕ್ 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 ಕ್. 5 ಅಕ್ಷರ ಆಯಿತು. ಇನ್ನು ಯಾವುದು ಬರ್ತಾ ಇಲ್ಲ? ಯಾರಿಗಾದರೂ ಏನಾದರೂ ಡೌಟ್ ಇದೆಯಾ ಇದರಲ್ಲಿ? ಇನ್ನು ಯಾವುದು ನಿಮಗೆ ಬರೆಯೋಕ್ಕಾಗ್ತಾ ಇಲ್ಲ? 2 ಅಕ್ಷರ ಬರ್ದಾಯಿತು, 3 ಅಕ್ಷರ ಬರ್ದಾಯಿತು, 4 ಅಕ್ಷರ ಬರ್ದಾಯಿತು, 5 ಅಕ್ಷರ. ಓಕೆ, ಅದು ಬೇಡ, ಅದಕ್ಕೆ ಇನ್ನೂ ಹೋಗಿಲ್ಲ. ನೀವು ಎಷ್ಟನೇ ತಿಂಗಳಿದೆ? 2ನೇ 3ನೇ ತಿಂಗಳು ಅದು ಬಂದಿಲ್ಲ. ಅದು ಆ ಪಾಠಕ್ಕೆ ಇನ್ನೂ ಹೋಗಿಲ್ಲ. ಯಾಕೆ ಅವಸರ ಮಾಡ್ತೀರಾ? ಅದು ಬಿಟ್ಬಿಡಿ. ಡಬಲ್ ಅಕ್ಷರ ಬರೋದು ಬಿಟ್ಬಿಡಿ. ಇನ್ನು ನಿಮಗೆ ನಾನು ಸಿ ಎಚ್ ಅಂತೆಲ್ಲ ಹೇಳಿದ್ದೀನಿ. ಸಿ ಎಚ್ ಬಂದಾಗ 2 ಸೌಂಡ್ ಬರುತ್ತೆ, ಅದು ವರ್ಡ್ಸು. ಅದನ್ನು ಬಿಟ್ಬಿಡಿ, ಅದು ಈಗಲೇ ಬೇಕಾಗಿಲ್ಲ ನಿಮಗೆ. ಆಮೇಲೆ ಬೇರೆ ರೈಟಿಂಗಲ್ಲಿ ಏನು ಸಮಸ್ಯೆ ಇದೆ? ಇಷ್ಟು ಬರೀಲಿಕ್ಕೆ ಬರ್ತಿದೆಯಲ್ವ ನಿಮಗೆ? ಇಷ್ಟು ಬರೀಲಿಕ್ಕೆ ಬರ್ತಾ ಇದೆಯಾ ಎಲ್ರಿಗೂ? ಈ ಥರ ಸೌಂಡ್ಸನ್ನು ನೆನೆಸ್ಕೊಂಡು ಕೇಳಿದಾಗ ಆ ಥರ ಬರೀಲಿಕ್ಕೆ ಬರ್ತಾ ಇದೆಯಾ? ಹಾಂ, ಬ್ಲೆಂಡ್. ಆಮೇಲೆ ಇದರಲ್ಲಿ ನಾನು ಇನ್ನೂ ಕೆಲವುದು ಹೇಳಿದ್ದೀನಿ. ಆಮೇಲೆ ಬಿ ಆರ್, ಸಿ ಆರ್, ಎಫ್ ಆರ್, ಎಫ್ ಎಲ್ ಇದರಲ್ಲಿ ಬರುವಂಥದ್ದು. ಫ್ಲ್ಯಾಗ್ ಫ್ಲ್ಯಾಗ್ ಅಂತ ನಾನು ಹೇಳಿದ್ರೆ ನಿಮಗೆ ಫ ಫ ಫ ಫ ಫ ಲ ಲ ಲ ಲ ಲ ಆ ಆ ಆ ಆ ಆ ಗ ಗ ಗ ಇದು ಬರೋದಿಲ್ವಾ? ಹಾಂ, ಎಸ್. ಸೊ ನೋಡಿ, ಡಬಲ್ ಎಸ್ ಬಂದರೆ ಏನು ಮಾಡೋದು ಸರ್? ಅದೆಲ್ಲ ಬಿಟ್ಬಿಡಿ. ನಿಮಗೆ ಪಾಠದಲ್ಲಿ ಆಗಿರುವಂಥದ್ದನ್ನು ಆಗಿರೋ ವರ್ಡ್ಸ್ ನಿಮಗೆ ಇನ್ನು ಇದರಲ್ಲಿ ನಿಮಗೆ ನಾನು ಡೈಗ್ರಾಫ್ಸ್ ಹೇಳ್ಕೊಟ್ಟಿದ್ದೀನಿ. ಪಿ ಎಚ್ ಪಿ ಎಚ್, ಜಿ ಎನ್, ಸಿ ಎಚ್, ಎಸ್ ಎಚ್. ಇದರಲ್ಲಿ ನಾನು ಏನು ವರ್ಡ್ಸ್ ಕೊಟ್ಟಿದ್ದೀನಿ ಅದನ್ನು ಅಟ್ಲೀಸ್ಟ್ ನಿಮಗೆ ಬರೆಯೋಕ್ಕೆ ಬರುತ್ತಾ? ಶಿಪ್ 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 ಅಂತ ಹೇಳಿದ್ರೆ ಶ ಶ ಶ ಶ ಶ ಶ ಇ ಇ ಇ ಇ ಪ ಪ ಪ ಶಿಪ್. ಓಕೆ, ಸೊ ನಿಮಗೆ ಹೇಳ್ಕೊಟ್ಟಿರೋದು ಆ್ಯಂಡ್ ನೀವು ಪ್ರಾಕ್ಟೀಸ್ ಮಾಡಿರೋದು ಇಟ್ಕೊಂಡು ನಿಮಗೆ ಹೇಳ್ಕೊಟ್ಟಿರೋ ವರ್ಡ್ಸ್ ಬರೆಯೋಕ್ಕಾಗುತ್ತಾ ಅಂತ ನೋಡಿ. ನಮಗೆ ಡಬಲ್ ಎಸ್ ಬಂದಾಗ ಗೊತ್ತಾಗ್ತಾ ಇಲ್ಲ, ಎಸ್ ಐ ಒ ಎನ್ ಬಂದಾಗ ಗೊತ್ತಾಗ್ತಾ ಇಲ್ಲ, ಒ ಯು ಬಂದಾಗ ಗೊತ್ತಾಗ್ತಾ ಇಲ್ಲ, ಇ ಎ ಬಂದಾಗ ಗೊತ್ತಾಗ್ತಾ ಇಲ್ಲ ಅಂತ ಹೇಳೋದು ಅದು ಈಗ ಬೇಕಾಗಿಲ್ಲದಿರುವಂತಹ ಟಾಪಿಕ್ ಅದು. ಓಕೆ, ಅರ್ಥ ಆಯ್ತಲ್ವಾ? ಸೊ ಇಷ್ಟೇ, ನೀವು ಅದನ್ನು ಕರೆಕ್ಟಾಗಿ ಅಳವಡಿಸ್ಕೊಂಡ್ರೆ ಈಸಿಯಾಗಿ ಬಂದುಬಿಡುತ್ತೆ. ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್. ಈಗ ಸೊ 2 ಸಿಲೆಬಲ್ ಆಯಿತು. ಈಗ ಇಲ್ಲೇ ನೋಡಿ, ಇಲ್ಲೇ ನಿಮಗೆ ಕೆಲವು ವರ್ಡ್ಸ್ದು ಕನ್ಫ್ಯೂಷನ್ಸ್ ಇರುತ್ತಲ್ವ. ಕೆಲವು ವರ್ಡ್ಸಲ್ಲಿ ನಾನು ಹೇಳಿದ್ದೀನಿ, ಅದು ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನಾನು ಹೇಳಿದೆ ನಿಮಗೆ TION ಬಂದಾಗ ಆಲ್ವೇಸ್ ಶನ್ ಅಂತ ಹೇಳಬೇಕು. ಓಕೆ, ಸೊ ಶನ್ ಅಂತ TYON ಮಾತ್ರ ಶನ್ನ ಇಲ್ಲ, CIAN ಶನ್ ಆಗುತ್ತೆ, ಆಮೇಲೆ SION ಶನ್ನು ಆಗುತ್ತೆ, ಅಥವಾ SSION ಶನ್ ಆಗುತ್ತೆ. ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ. ಓಕೆ, ಮತ್ತು ಇಲ್ಲೂ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಓಕೆ, ಈ ಇಲ್ಲಿ UR ಇದೆ, UR ಡಿಸ್ಟರ್ಬ್ ಅಂತಲೇ ಹೇಳಿ ಪರವಾಗಿಲ್ಲ. ಬಟ್ ಅದನ್ನು ಅಂತ ಹೇಳಬೇಕು, ಡಿಸ್ಟರ್ಬ್. ಸೊ UR ಬಂದಾಗ ಅದನ್ನು ಎಳಿಬೇಕು. ಅದು ಎಲ್ಲಿ ಬರುತ್ತೆ? ನಿಮಗೆ ಫೋನೋಗ್ರಾಮ್ಸಲ್ಲಿ ಬರುತ್ತೆ. ಓಕೆ, ಈಗ ನಾವು 2 ಸಿಲೆಬಲ್ ಆಯ್ತಲ್ವಾ? 2 ಸಿಲೆಬಲ್ ಮಾಡಿದ್ದು. 3 ಸಿಲೆಬಲ್ ಇಲ್ಲಿ ಸ್ಟಾರ್ಟ್ ಮಾಡಿರಲಿಲ್ಲ ಅನ್ಸುತ್ತಲ್ಲ. ಹಾಂ, 3 ಸಿಲೆಬಲ್ ನಾವು ಹಾಸ್ಪಿಟಲ್, ಲಾಲಿಪಾಪ್ ಇಲ್ಲಿವರೆಗಾಗಿತ್ತು, ರೈಟ್? ಓಕೆ, ಸೊ ಇಲ್ಲಿ ನೀವು ನೋಡಬೇಕಾಗಿರೋದು ನೋಡಿ, ಬನಾನಾ ನಿಮಗೆ ಓದ್ಲಿಕ್ಕೆ ಬರ್ತಾ ಇಲ್ವಾ? BA ಬ್ಯಾ, ಬನಾನಾ, ಬನಾನಾ, ಬನಾನಾ. ಓಕೆ, BA ಬಂದಾಗ ಬ್ಯಾನೇ ಬರಬೇಕಂತಿಲ್ಲ, ಬ ಅಂತ ಸೌಂಡ್ ಬರುತ್ತೆ. ನಾನು ಎ ಅನ್ನೋ ಅಕ್ಷರಕ್ಕೆ ನಿಮಗೆ 8 ಸೌಂಡ್ಸ್ ಇದೆ ಅಂತ ಹೇಳಿದ್ದೀನಲ್ವ, ಅದರಲ್ಲಿ ಇದೊಂದು ಬ ನ್ಯಾನ, ಬನ್ಯಾನ.
ಓಕೆ. ಹಾಗೆ ಬಟರ್ಫ್ಲೈ. ಈಗ ಬಟರ್ಫ್ಲೈ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತಾ? ಇಲ್ಲ. ಯಾಕೆ ನಿಮಗೆ ನೋಡಿ, ಸೊ ಬಟರ್ಫ್ಲೈ ಅನ್ನೋದು ಒಂದು ದೊಡ್ಡ ಪದ, 3 syllable ವರ್ಡ್. ಇದನ್ನು ಓದೋದು ಹೇಗೆ, ಈಸಿಯಾಗಿ ಓದೋದು ಹೇಗೆ ಅನ್ನೋದೇ ಈ ಪಾಠ. ಬರೆಯೋದು, ಓದಿರೋದನ್ನು ನಾವು ರಿವರ್ಸ್ ಮಾಡೋದೇ ಬರೆಯೋದು. ಬಟರ್ಫ್ಲೈ. ಉದಾಹರಣೆಗೆ ಬಟರ್ಫ್ಲೈ ಎಲ್ಲಿ ಓಕೆ, ನಾನು ಡಬಲ್ ಕಾನ್ಸನೆಂಟ್ಗೆ ಲೈನ್ ಹಾಕಬೇಕು ಅಂತ ಹೇಳಿದೆ. ಬಟರ್ಫ್ಲೈ. ಬಟರ್ಫ್ಲೈ ಅನ್ನೋ ಪದ ನಿಮಗೆ ಬರೆಯಲಿಕ್ಕೆ ಇದನ್ನೇ ನಾವು ರೈಟಿಂಗಲ್ಲೇ ತೊಗೊಳ್ಳೋಣ. ಬಟರ್ಫ್ಲೈ ನಾನು ಬರಿಬೇಕು. ಹೆಂಗೆ ಬರಿಬೇಕು? ಬ ಬ ಬ ಬ ಬ ಬ ಬ ಇದೆ ತಾನೇ? ಬೇರೆ ಏನಾದರೂ ಬರುತ್ತಾ ಇದಕ್ಕೆ? ಇಲ್ಲ. ಟ ಟ ಟ ಹಿಂಗೆ ಬರಬೇಕು ತಾನೆ. ಸೊ ಡಬಲ್ ಕಾನ್ಸನೆಂಟ್. ಈಗ ನನಗೆ ಬರಲಿಲ್ಲ, ನಾನು ಬಟರ್ ಫ್ಲೈ, ನಾನು ಡಬಲ್ ಟಿ ಹಾಕಲಿಲ್ಲ, ಪರವಾಗಿಲ್ಲ, ನೋ ಪ್ರಾಬ್ಲಮ್. 6 months ಕಂಪ್ಲೀಟ್ ಆಗಿಲ್ಲ ನಿಮ್ಮದು. ನೀವು BUTER ಹಾಕಿ, ಒಂದು ಟೀನ ಬಿಟ್ಬಿಡಿ. ಸರ್ ನನಗೆ ಡಬಲ್ ಬರುತ್ತೆ ಅಂತ ಗೊತ್ತಿಲ್ಲ, ನೋ ಪ್ರಾಬ್ಲಮ್, ಮುಂದೆ ಗೊತ್ತಾಗುತ್ತದು. ಓಕೆ. ಹಾಗೆ ಕ್ಯಾಮರಾ. ಕ್ಯಾಮರಾ. ಸೊ ದೊಡ್ಡ ಪದ ಇದು ಅಂತ ಅನ್ಸುತ್ತೆ ನಮಗೆ. ಕ್ಯಾಮರಾ 3 syllable. ಕ್ಯಾಮರಾ. ಓಕೆ. ಸೊ ಬರಿಬೇಕಾದ್ರೆ ಇದನ್ನು ನೀವು ಅಂತ ಬರಿಬೇಕಾದ್ರೆ ಏನು ಬರಿಬೇಕು? CA ತಾನೇ ಬರಿಬೇಕು. ME RA. ಕ್ಯಾಮರಾ. ಕೊನೆಯಲ್ಲಿ ಬಂದಾಗ ತುಂಬ ಸಲ ಆ ಸೌಂಡ್ ಬರುತ್ತೆ, ಅಂತ ಬರೋದಿಲ್ಲ. ಕ್ಯಾಮರಾ. ಚಿಕ್ಕದಾಗಿ ಬರುತ್ತೆ. ಓಕೆ. ಹಾಗೆ ಸಿನಿಮಾ ನೋಡಿ, ಇಲ್ಲೇ ಗೊತ್ತಾಗುತ್ತೆ. ಸಿನಿಮಾ ಅಂತ ಹೇಳಲ್ಲ, ಕ್ಯಾಮರಾ ಅಂತ ಹೇಳಲ್ಲ, ಕ್ಯಾಮರಾ ಸಿನಿಮಾ, ಸೌಂಡ್ ಬರುತ್ತೆ. ಇಲ್ಲಿ ನೀವು ಕುಕುಂಬರ್ ಅಂತ ಹೇಳಿದ್ರು ಪರವಾಗಿಲ್ಲ, ಕ್ಯೂಕಂಬರ್ ಅಂತ ಹೇಳಿದ್ರು ಪರವಾಗಿಲ್ಲ. ಸರಿಯಾದ ಪ್ರೊನೌನ್ಸಿಯೇಷನ್ ಬಂದು ಕ್ಯೂಕಂಬರ್. ಸರಿಯಾದ ಪ್ರೊನೌನ್ಸಿಯೇಷನ್ ಕ್ಯೂಕಂಬರ್. ಅದನ್ನು ಕುಕುಂಬರ್ ಅಂತ ಹೇಳಿದ್ರು ನೋ ಪ್ರಾಬ್ಲಮ್. ಓಕೆ. ಸೊ ಇಲ್ಲಿ ಹಾಗೆ ಚಾಂಪಿಯನ್. ಸೊ 3 syllable ಬರುತ್ತೆ ನಿಮಗೆ. ಓಕೆ. ಹಾಗೆ ಡೈರೆಕ್ಟರ್. ಇದೆಲ್ಲ ಹೇಳಿದ್ದೀನಾ ಇಲ್ವಾ? ಹಾಂ. ಸೊ ಡೈರೆಕ್ಟರ್ ಅಂತನಾದರೂ ಹೇಳ್ಬೋದು, ಅಥವಾ ಡಿರೆಕ್ಟರ್ ಅಂತನಾದರೂ ಹೇಳ್ಬೋದು. 2 ಥರ ಹೇಳ್ತಾರೆ. ಡೈರೆಕ್ಷನ್, ಡಿರೆಕ್ಟರ್. ಓಕೆ. ಆಮೇಲೆ ನೋಡಿ, ಡೈನಸಾರ್. ಈ ಹಂತದಲ್ಲಿ ನಾನು ಹೇಳಿದ್ದೀನಿ, ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸುತ್ತೆ. AU ಇದೆ, NA ಇದೆ, ಡೈನಾಸಾರ್ ಯಾಕಾಗಲ್ಲ? ಡೈನಸಾರ್. ಓಕೆ. ಅಲ್ಲಿ ಡಿನೋಸಾರ್ ಯಾಕಾಗಲ್ಲ? ಯಾಕೆ ಹೇಳಬೇಕು? ಅದೇ ಬೇರೆ ಪಾಠ. ಸೊ ಇಲ್ಲಿ ಏನು ನಾನು ಕನ್ನಡದಲ್ಲಿ ಉಚ್ಚಾರಣೆ ಏನು ಬರೆದಿದ್ದೀನೋ ಅದನ್ನೇ ಫಾಲೋ ಮಾಡಿ. ಅದರಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಕು. ಅದು ಯಾಕೆ ಹಿಂಗಿದೆ, ಇದು ಯಾಕೆ ಹಾಗಿದೆ ಅನ್ನೋ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ನಾನು ಕನ್ನಡದಲ್ಲಿ ಬರೆದಿದ್ದೀನಿ ಅದನ್ನೇ ಫಾಲೋ ಮಾಡಿ, ಅದನ್ನೇ ಹೇಳ್ತಾ ಹೋಗ್ರಿ. ಓಕೆ. ಯಾಕೆಂದರೆ ಇವೆಲ್ಲ ದೊಡ್ಡ ಪದಗಳಲ್ವಾ. ಸೊ ದೊಡ್ಡ ಪದಗಳನ್ನ ನಾವು ಓದಬೇಕಂತ ಹೇಳಿದ್ರೆ ಫಸ್ಟ್ ನಾವು ಸಿಲಬಲ್ ಮೇಲೆ ಫೋಕಸ್ ಮಾಡಬೇಕೆ ಹೊರತು ಅದರಲ್ಲಿ ಪ್ರೊನೌನ್ಸಿಯೇಷನ್ ಯಾಕೆ ಹಿಂಗಿದೆ ಅಂತ ಈಗ ತಲೆ ಕೆಡಿಸ್ಕೋಬೇಡಿ. ಓಕೆ. ಸೊ ಗೊರಿಲ್ಲಾ. ಹಾಸ್ಪಿಟಲ್, ಇದು ಆಲ್ರೆಡಿ ಹೇಳಿದ್ದೆ ನಾನು. ಜುಪಿಟರ್. ಓಕೆ. ಸೊ ನಾನು ಹೇಳಿದ್ದು ನೆನಪಿದೆ ಅನಿಸುತ್ತೆ ನಿಮಗೆಲ್ರಿಗೂ. ನಾನು ಫೋನಿಕ್ಸ್ ಬ್ಲೆಂಡಿಂಗ್ ಏನು ಹೇಳ್ಕೊಟ್ಟಿದ್ದೀನಿ ನಿಮಗೆ, ಅದು 70% ಮಾತ್ರ ಅಕ್ಯುರಸಿ. ಇನ್ನು 30% ನಿಮಗೆ ಬೇರೆ ಬೇರೆ ಥರ ಸೌಂಡ್ಸ್ ಬರುತ್ತೆ. ಅದನ್ನು ನಾವು ಹೋಗ್ತಾ ಹಂತವಾಗಿ ಕಲಿತೀವಿ. ಈಗ ಇಲ್ಲಿ ಜುಪಿಟರ್ ಅಂತಿದೆ, ನಾನು ಬರ್ದಿದ್ದೀನಲ್ವಾ, ಜುಪಿಟರ್. ಸರ್ ನೀವು ಹೇಳಿದ್ದು JU ಅಲ್ವಾ? JU ಹೌದು, JU ಜಗ್ ಹೇಳಿದೆ, ಹೌದು. ಅದನ್ನು ನಾನೆಲ್ಲಿ ಹೇಳಿದೆ? 70% ಮಾತ್ರ ಅಂತ ಹೇಳಿದೆ. ಇನ್ನು 30%ಅಲ್ಲೇ ಇಂಥವೆಲ್ಲ ಬರೋದು. ಲಾಂಗ್ ವಾವೆಲ್ಸ್ ಏನೇನಿದೆ, A, E, O, ಲಾಂಗ್ ವಾವೆಲ್ಸ್ ಏನಿದೆ, ಸಾರಿ, A, E, I, O, U ಮತ್ತು U, ಇವೆಲ್ಲ ಏನಿದೆ ಇದು ನಿಮಗೆ 30% ಒಳಗೆ ಕವರ್ ಆಗುತ್ತೆ. ಸೊ ಅದರಲ್ಲಿ ಇವೆಲ್ಲ ಬರೋದು. ಜಪಿಟರ್ ಅಲ್ಲ, ಜುಪಿಟರ್. ಲಾಲಿಪಾಪ್. ಈಗ ಇಷ್ಟರಲ್ಲೇ ನೀವು ನೋಡಿದ್ರೆ, ಇಷ್ಟರಲ್ಲಿ ನಿಮಗೆ 70% ನಿಮಗೆ ಫೋನಿಕ್ಸ್ ಬ್ಲೆಂಡಿಂಗ್ ಇರುತ್ತೆ, 30% ನಿಮಗೆ ಉಳಿದಿರೋದಿರುತ್ತೆ. ಓಕೆ. ಹಾಂ. ನಾನು ನೋಡಿ ನಿಮಗೆ ಇನ್ನೂ ಕ್ಲಿಯರಾಗಿ ಹೇಳಬೇಕು ಅಂದರೆ, ಇದು ಬನಾನಾ, ಇದು 30%ಅಲ್ಲಿ ಬರುವಂಥದ್ದು. ಓಕೆ. ಚಾಂಪಿಯನ್, ಇದು ಓಕೆ, ನೋ ಪ್ರಾಬ್ಲಮ್. ಇದು 30%ಅಲ್ಲಿ ಬರುವಂಥದ್ದು. ಸ್ಟ್ರಾಬೆರಿ, ಸ್ಕ್ರೂ ಡ್ರೈವರ್, ಸ್ಯಾಕ್ಸಫೋನ್, ರೆಕ್ಟ್ಯಾಂಗಲ್, ಅಂಬ್ರೆಲಾ, ಕರೇಜ್, ಇದು 30%ಅಲ್ಲಿ ಬರುತ್ತೆ. ನೋಡಿ ಎಷ್ಟು ಪದಗಳಿದೆ. ಇದೊಂದು ತಗೊಳ್ಳೋಣ. ಸೊ 1, 2, 3,
4 ಇರೋ ಎಷ್ಟು ಪದ ಇದೆ? 1 2 3 4 5 5 5 15 15 20 ಅಲ್ಲ 1 2 3 4 5 6 6 3 18 18 5 23 23 ಪದಗಳಲ್ಲಿ 4 ಪದಗಳು ಮಾತ್ರ ನಿಮಗೆ ಗೊತ್ತಿಲ್ಲದೆ ಇರೋದು, ಅಂದರೆ ಪ್ರೊನೌನ್ಸಿಯೇಷನ್ ನಿಮಗೆ ಹೇಳಲಿಕ್ಕಾಗಲ್ಲ, ಯಾಕೆಂದರೆ ಅದು ಬೇರೆ ಕ್ಯಾಟಗರಿಗೆ ಬರುತ್ತೆ. ಇನ್ನು 19 ಪದಗಳು ಫೋನಿಕ್ಸ್ ಬ್ಲೆಂಡಿಂಗ್ ಆಮೇಲೆ ಡೈಗ್ರಾಫ್ಸಲ್ಲೇ ಇರುವಂಥದ್ದು. ದಿಸ್ ಇಸ್ ಹೌ ಇಂಗ್ಲೀಷ್ ವರ್ಕ್ಸ್. ಈ ಥರನೇ ಇಂಗ್ಲೀಷ್ ವರ್ಕ್ ಆಗೋದು. ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಸಿಂಪಲ್. ನೀವು ಯು ಶುಡ್ ಗೋ ವಿತ್ ದ ಫ್ಲೋ. ಆ ಫ್ಲೋ ಬರ್ತಾ ಇರಬೇಕಂದ್ರೆ ಅದ್ರ ಜೊತೆಗೆ ನಾವು ಏನಂತೀವಿ, ನಾವು ಅಲೆ ಜೊತೆಗೆ ನಾವು ಹೋಗ್ಬೇಕು, ಹಂಗಲ್ಲ, ಏನು ಹೇಳ್ತೀವಿ ನಾವು, ಗೋ ವಿತ್ ದ ಫ್ಲೋ ಅಂತ ಹೇಳ್ತೀವಿ ನೋಡಿ. ಅದಕ್ಕೊಂದು ಇದಿದೆ, ನಾಣ್ಣುಡಿನ ನುಡಿಗಟ್ಟು. ಗಾಳಿ ಒಂದು ಕಡೆ ತೂರ್ಕೊಳ್ಳೋದ, ಹಂಗಲ್ಲ, ಏನೋ ಒಂದು ಪದ ಇದೆ. ಸೊ ನಾವು ಹೆಂಗೆ ಹೋಗ್ತಾ ಇದ್ದೀವಿ ಹಾಗೆ ಅದಕ್ಕೆ ತಕ್ಕಂತೆ ನಾವು ಹಾಗೆ ಹೋಗ್ತಾ ಇರಬೇಕು. ಓಕೆ, ಸೊ ಅದನ್ನು ನಾವು ಫಾಲೋ ಮಾಡಿದ್ರೆ ನಿಮಗೆಲ್ಲದು ಈಸಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಲಾಲಿಪಾಪ್, ಲಾಲಿಪಾಪ್, ಸ್ಟ್ರಾಬೆರಿ, ಸ್ಕ್ರೂ-ಡ್ರೈವರ್, ಸ್ಯಾಕ್ಸಫೋನ್, ಬಿಡಿಸೋದು, ಎಲ್ಲದನ್ನು ಬಿಡಿಸ್ಕೊಳ್ಳಿ. ರೆಕ್ಟ್ಯಾಂಗಲ್. ನೋಡಿ, ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, LE ಯಾವುದೇ ಕೆಲವು ಕಾನ್ಸನೆಂಟ್ ಜೊತೆಗೆ LE ಬಂದರೆ ನೋಡಿ, GLE ಬರುತ್ತೆ, PLE, BLE, SLE, GLE, TLE ಈ ಥರ ಬಂತು ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ನೋಡಿ ವಾವೆಲ್ ಇಲ್ಲ. ಅಲ್ಲಿ G ಆದಮೇಲೆ LE ಡೈರೆಕ್ಟ್ ಆಗಿದೆ, ವಾವೆಲ್ ಇಲ್ಲ, ವಾವೆಲ್ ಇರೋದು ಇಲ್ಲಿ. ಓಕೆ, ಸೊ ಹಾಗಾಗಿ ಅಲ್ಲಿ ನಾವು ಸೌಂಡ್ ಕೊಡಬೇಕು. ರೆಕ್ಟ್ಯಾಂಗಲ್, ಗಲ್ ಅಲ್ಲ, ರೆಕ್ಟ್ಯಾಂಗಲ್ ಅಲ್ಲ, ಸೌಂಡ್ ಬರ್ತಾ ಇದೆಯಲ್ಲ, ಅದೇ ಸಿಲಬಲ್, ರೆಕ್ಟ್ಯಾಂಗಲ್. ಓಕೆ, ಸೊ ಈ ಪದ ಓದಲಿಕ್ಕೆ ಬರೀಲಿಕ್ಕೆ ಈಸಿ ಆಗುತ್ತೆ ತಾನೆ. ಅಂದರೆ ಬರೆಯೋಕ್ಕೆ ನಿಮಗೆ ಸಿಲೆಬಲ್ ಗೊತ್ತಿದ್ರೂ ಸ್ವಲ್ಪ ಇನ್ನೂ ಈಸಿ ಆಗುತ್ತೆ. ಓಕೆ, ಈ ಪದನ ಬರಿಬೇಕಾದ್ರೆ ನೋಡಿ. ಓಕೆ, ಈಗ ಒಂದು ಪದ ಇದೆ, ವೆರಿ ಸಿಂಪಲ್. ಈಗ ನನಗೆ ನೀವು ಆ ಒಂದು ಐಡಿಯಾ ಹೇಳಿ, ಇದನ್ನು ಯಾವ ಥರ ಬರಿಬಹುದು, ಯಾವ್ಯಾವ ಮೆಥಡಲ್ಲಿ ಬರಿಬೋದು? ಅಂದರೆ ಈಗ ನಾನು ಏನೇನು ಹೇಳ್ಕೊಟ್ಟಿದ್ದೆ, ಆ ಯಾವ್ಯಾವ ಮೆಥಡ್ ಅಂದರೆ ಹೆಂಗೆ ಸ್ಟಾರ್ಟ್ ಮಾಡ್ಬೋದು, ಅದು ಯಾವ ಥರ ನಾವು ಅಳವಡಿಸ್ಬೋದು, ಹೇಗೆ ಆ ಸೌಂಡ್ಸನ್ನು ಇದು ಮಾಡ್ಬೋದು, ಹೆಂಗೆ ಬರಿಬೋದು. ರೆಕ್ಟ್ಯಾಂಗಲ್ ಅನ್ನೋ ಪದನ ಬರೆಯೋದಾದರೆ ಒಂದು ವೇಳೆ ಹೇಗೆ, ಈಗ ನಿಮ್ಮ ಕಣ್ಣು ಮುಂದೆ ಏನೂ ಇಲ್ಲಪ್ಪ. ಓಕೆ, ಏನೂ ಇಲ್ಲ. ರೆಕ್ಟ್ಯಾಂಗಲ್ ಬರೆಯೋದಾದರೆ ನಾವು ಹೇಗೆ ನೋಡೋಣ, ಯಾರು ಕರೆಕ್ಟಾಗಿ ಹೇಳ್ತೀರಿ ಅಂತ. ಈಗ ನಾನು ಹೇಳ್ತಾ ಇದ್ದೀನಿ ರೆಕ್ಟ್ಯಾಂಗಲ್. ಇದನ್ನು ಬರೆಯೋದಾದರೆ ಹೇಗೆ ಸ್ಟಾರ್ಟ್ ಮಾಡೋದು, ಫೋನಿಕ್ಸ್ ಹಾಕಬೇಕಾ, ಬ್ಲೆಂಡ್ ಮಾಡಬೇಕಾ, ನೀವು ಕಲ್ತಿರೋ ಪಾಠದಲ್ಲಿ ಯಾವ ಪಾಠ ಅನ್ವಯ ಆಗ್ತಾ ಹೋಗುತ್ತೆ ನೋಡೋಣ. ಹೇಳಿ, ಟ್ರೈ ಮಾಡಿ. ಇದೇನಿದು, ನಾನೇ ಹೇಳಬೇಕು ಏನು? ಓಕೆ, ಫೋನಿಕ್ಸ್ ಹೇಳಿ. ಫೋನಿಕ್ಸಲ್ಲೇ ನೀವು ಹೇಳಿ. ನಾನು ಹೇಳ್ತಾ ಇದ್ದೀನಿ ರೆಕ್ಟ್ಯಾಂಗಲ್. ಓಕೆ, ಗೆ ಯಾವ ಅಕ್ಷರ ಯಾವುದು? ಆರ್ ಅಂತ ಹೇಳಬೇಡಿ, ರೆಕ್ಟ್ಯಾಂಗಲ್. ರೇ ರೆಕ್ಟ್ಯಾಂಗಲ್.
ಜಿ ನೋಡಿ, ಯಾರೋ ಜಿ ಹೇಳಿದ್ರಲ್ಲ, ಸೊ ಇಲ್ಲಿ ಇದಕ್ಕೆ ಕನ್ಫ್ಯೂಸ್ ಆಗೋದು. ಯಾಕೆ ಜಿ ಬರುತ್ತೆ ಇಲ್ಲಿ? ರೆಗ್ಗ ಇದು. ಹಾಂ, ಕ ಬರುತ್ತೆ. ಓಕೆ, ಸೊ ಕ ಬರುತ್ತೆ, ಕೆ ಬರುತ್ತಾ ಅಥವಾ ಸಿ ಹಾಕೊಳ್ಳೋಣ? ರೆಕ್ ಟ್ಯಾಂಗಲ್, ರೆಕ್ಟ್ಯಾಂಗಲ್. ಟ ನೋ, ನೀವು ಸ್ಪೆಲ್ಲಿಂಗ್ ಹೇಳ್ಬಿಡಿ ದಯವಿಟ್ಟು. ಸ್ಪೆಲ್ಲಿಂಗ್ ಹೇಳಕ್ಕೆ ಹೋದ್ರೇ ಕನ್ಫ್ಯೂಸ್ ಆಗೋದು. ಟಿ ಎ ಎಲ್ಲಿ ನಾನು ಸ್ಪೆಲ್ಲಿಂಗ್ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಆ ಗ ಎ ಎಲ್. ಓಕೆ, ರೆಕ್ಟ್ಯಾಂಗ್ಯಾಲ್ ಆಗುತ್ತೆ ಇದು. ಸೊ ಎ ಬಂದಾಗ ಆ ಆಗುತ್ತೆ. ಸೊ ಎ ಬೇಡ, ರೆಕ್ಟ್ಯಾಂಗ್. ನೀವು ಇದನ್ನು ಬೇಕಾದ್ರೆ ಹಿಂಗೆ ಹಾಕೊಳ್ಳಿ, ರೆಕ್ಟ್ಯಾಂಗಲ್ ಅಲ್ವಾ? ಓಕೆ, ಸೊ ಈಗ ನಮಗೆ ಗೊತ್ತಿರೋ ಪ್ರಕಾರ ರೆಕ್ಟ್ಯಾಂಗಲ್ ಅಂತ ನಾನು ಫೋನಿಕ್ಸ್ ಹೇಳಿದ್ನಲ್ಲ, ಫೋನಿಕ್ಸ್ ಪ್ರಕಾರ ನೀವು ಈ ಥರ ಟ್ರೈ ಮಾಡಿದ್ರಿ, ರೈಟ್? ದಿಸ್ ಈಸ್ ರೈಟಿಂಗ್. ಈಗ ಇದರಲ್ಲಿ ನಾವು ಓಕೆ, ಫಸ್ಟ್ ಫೋನಿಕ್ಸ್ ಮಾತ್ರ ಹಾಕಿದ್ದೀರಾ, ಫೋನಿಕ್ಸ್ ಅಕ್ಷರಗಳು ಮಾತ್ರ ಹಾಕಿದ್ದೀರಾ, ರೈಟ್? ಇದನ್ನು ನಾನು ಒಂದೊಂದೇ ಹಾಕ್ತಾ ಹೋದೆ. ಫಸ್ಟ್ ಇದು ಹಾಕಿದೆ, 1 2 3 4 5 6 7 8 9. ಓಕೆ, ಸೊ ಇದು ಸರಿಯಲ್ಲ, ಆಮೇಲೆ ಹೇಳ್ತೀನಿ ಯಾಕೆ ಅಂತ. ಓಕೆ, ಈಗ ಇದು ಒಂದು ಮೆಥಡ್ ಆಯಿತು, ಒಂದೊಂದೇ ಅಕ್ಷರನ ಹುಡುಕಿ. ಇನ್ನು ಎರಡನೇ ಮೆಥಡ್ ಏನು? ಸೇಮ್ ಮೆಥಡ್ ಅಂದರೆ ನಾನೇನು ಪಾಠದಲ್ಲಿ ಏನು ಹೇಳ್ಕೊಟ್ಟೆ, ಸೆಕೆಂಡ್ ಲೆಸನ್ ಏನು ನಾನು ಹೇಳಿದ್ದು? ಐ ಮೀನ್ ಲೈಕ್ ಫೋನಿಕ್ಸ್ ಬಿಟ್ಟು ಬೇರೆ ಏನು ಹಾಕ್ಬೋದು ಇದಕ್ಕೆ? ಅದೇ ಓಕೆ, ಅದೇ ಹೇಳಿ, ಪರವಾಗಿಲ್ಲ. ಹಾಂ, ಸಿ ವಿ. ಎಸ್, ಸಿ ವಿ ಜಿಗಿಂತ ಮುಂಚೆ ಏನು? ಸಿ ವಿ. ಎಸ್, ರೈಟ್, ವೆರಿ ಗುಡ್. ಹಾಂ, ಕಾನ್ಸನೆಂಟ್ ವಾವೆಲ್. ಸೊ ಇಲ್ಲಿ ನಾವೇನು ಹಾಕ್ಬೋದು? ಈಗ ನಾವು ಸಿ ವಿ ಅಂತ ಹೇಳಿರಲ್ಲ, ಅದನ್ನು ಹೇಳಿ. ಸಿ ವಿ ಎಲ್ಲಿ, ಇಲ್ಲಿ ಯಾವ ಥರ ಹಾಕಬೇಕು? ಆರ್ ಇ. ಆರ್ ಇ. ಫಸ್ಟ್ ನಮ್ಮ ಮೈಂಡಿಗೆ ಬರೋದೇನು? ಫಸ್ಟ್ ನಮ್ಮ ಮೈಂಡಿಗೆ ಬರೋದು ರೇ. ರೇ ಅನ್ನೋದು ನಿಮಗೆ ಗೊತ್ತಾ ಕರೆಕ್ಟಾಗಿ? ರೇ, ಆರ್ ಇ. ಆಮೇಲೆ